ನವೆಂಬರ್ 17ಕ್ಕೆ ಹೌದು ಹೇಳಿ. ಅಲಯನ್ಸ್ ಥಿಯೇಟರ್ ದುಬೈ ಚರ್ಚ್ ಹತ್ರ ಮೆಟ್ರೋ ಕನೆಕ್ಷನ್ ಎಲ್ಲ ಇದೆ. ಸೊ ಅಲಯನ್ಸ್ ಥಿಯೇಟರ್ ಅಲ್ಲಿ ಇದು ರಿಲೀಸ್ ಆಗ್ತಾ ಇದೆ. 6 ಶೋಸ್ ಅರೇಂಜ್ ಮಾಡಿದೆ. ಸಲ್ಲಿಸ್ತೇನೆ. ಶೋಧನಣ್ಣ ನನ್ನ ಅತ್ಯಂತ ಆತ್ಮೀಯರು, ನಮ್ಮ ದೈಜಿ ವರ್ಲ್ಡ್ಗೆ ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ. ತುಂಬಾ ವರ್ಷದ ಹಿಂದೆ ಅವರು ಮತ್ತು ಸುಜಯ್ ಸೇರಿ ಈಗ ಅವರು ಸಂಧ್ಯಾ ಕ್ರಿಯೇಷನ್ ಮೂಲಕ ಹಲವಾರು ಫಿಲ್ಮ್ಗಳನ್ನ ಈ ದುಬೈಯಲ್ಲಿ ರಿಲೀಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಜನರಿಗೆ ರೀಚ್ ಆಗ್ಲಿಕ್ಕೆ ಅವರು ಹೆಲ್ಪ್ ಆಗ್ತಾ ಇದ್ದಾರೆ. ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಒಂದು ಅವಕಾಶ ಕೊಟ್ಟ ನಿಮಗೆ ಮತ್ತು ಪ್ರದೀಪ್ ಟೀಮಿಗೆ ನಾನು ಧನ್ಯವಾದ ಅಂತ ಹೇಳ್ತೇನೆ. ನಾನು 3 ದಿವಸಕ್ಕೆ ಬಂದದ್ದು, ಒಂದು ಕಾರ್ಯಕ್ರಮಕ್ಕೆ ಬಂದದ್ದು ಸಂಡೇದ್ದು, ಈಗ ಬಂದಾಗೆ 3-4 ಕಾರ್ಯಕ್ರಮ ಆಗ್ತಾ ಇವೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನೀವೆಲ್ಲರೂ ಬಂದಿದ್ದೀರಾ ನಮ್ಮ ಕರೆಯಲೆಗೆ ಹೋಗ್ಬಿಟ್ಟು. ಖಂಡಿತವಾಗಿ ಇವತ್ತೊಂದೊಂದು ಗುಲಾಬಿ ನಾವು ಕೊಟ್ಟೆವು ನಿಮಗೆ. ಇದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಕಂಡ್ರು, ಇದು ಉದ್ದೇಶ ಅಂತ ದುರುದ್ದೇಶ ನಮ್ದಲ್ಲ. ಖಂಡಿತವಾಗ್ಲೂ ನೀವು ನಮಗೋಸ್ಕರ ಸಮಯ ತಗೊಂಡು ಬಂದಿದ್ದೀರಾ. ಇಲ್ಲದಿದ್ರೂ ಬರ್ತೀರಾ, ನೀವು ಗುಲಾಬಿ ಕೊಡ್ಲೇಬೇಕಂತ ಇಲ್ಲ, ಇಲ್ಲದಿದ್ರೂ ಬರ್ತೀರಾ. ಆದರೂ ನಿಮ್ಮ ಸಮಯಕ್ಕೋಸ್ಕರ ನಾವು ಕೊಟ್ಟ ಅದು ಬೆಲೆ ಅಂತ ತಿಳ್ಕೊಳ್ಬೇಕು. ನೀವು ಬಂದಿದ್ದೀರಾ, ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಇವತ್ತು ಚಂದವಾಗಿ ನಾನು ಸಿನಿಮಾ ಮಾಡಿದ್ದೇನೆ, ಇಲ್ಲಿ ಪ್ರಚಾರ ಮಾಡಿದ್ದೇನೆ. ನಿಮ್ಮ ಪ್ರೀತಿಯ ಸಂತೋಷ್ ಶೆಟ್ಟಿ ಪೊಳಲಿ ಇನ್ಪಟ್ಟದ ಆತ್ಮೀಯರಾದ ಶ್ರೀಯುತ ಪ್ರದೀಪ್ ಬರ್ಬೋದಾ ಸರ್? ನಮಸ್ತೆ. ಕತೆ ಮುಗಿದಿದೆ ಆರಂಭದ ಮುನ್ನ. ಇದೇ ಬರುವ ನವೆಂಬರ್ ತಿಂಗಳ 17ನೇ ತಾರೀಕು ಬಹಳ ದೊಡ್ಡ ಮಟ್ಟದಲ್ಲಿ ಬಿಡುಗಡೆಯಾಗಲಿದೆ. ಕತೆ ಮುಗಿದಿದೆ ಆರಂಭದ ಮುನ್ನ ಚಿತ್ರದ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸಿದಾದ್ರೆ, ಒಂದು ಉತ್ತಮವಾದ ಚಿತ್ರ, ಮಕ್ಕಳ ಚಿತ್ರ. ಇದು ಮಕ್ಕಳನ್ನು ಮುಂದಿಟ್ಟು ಮಾಡಿದಂತ ಚಿತ್ರ. ಮಕ್ಕಳಿಗೆ ಏನೆಲ್ಲ ತೊಂದರೆಗಳಾಗುತ್ತವೆ ಮನೆಯಲ್ಲಿ, ತಂದೆ ತಾಯಿಗಳು ಜಗಳವಾಡಿದ್ರೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋ ಸಾರಾಂಶ ಈ ಕತೆ. ಇದರ ಸಾರಾಂಶ ಅದು. ತುಂಬಾ ಖುಷಿ ಆಯ್ತು. ಉತ್ತಮ ಚಿತ್ರಕಥೆ, ಸಂಭಾಷಣೆ ಹಾಗೆ ನಿಮ್ಮ ನಿರ್ದೇಶನದಲ್ಲಿ ವಿಶೇಷವಾಗಿ ಇವತ್ತು ನಮ್ಮೆಲ್ಲರ ಆತ್ಮೀಯ ಮಿತ್ರರು ಶ್ರೀಯುತ ವಾಲ್ಟರ್ ನಂದಲಿಕೆ, ದೈಜಿ ವರ್ಲ್ಡ್ ನ ಸಮೂಹ ಸಂಸ್ಥೆಯ ಸಂಸ್ಥಾಪಕರು, ಅವರ ಒಂದು ದಿವ್ಯ ಹಸ್ತದಿಂದ ಇವತ್ತು ನಿಮ್ಮ ಟ್ರೈಲರ್ ಸಹ ಬಿಡುಗಡೆ ಆಗಿದೆ. ಹೇಗೆ ಅನಿಸ್ತಾ ಇದೆ ಇವತ್ತು ವಾಲ್ಟರ್ ನಂದಿಗೆ? ಅವರು ನಮ್ಮ ಸ್ನೇಹಿತರು ಕೂಡ. ನನ್ನ ಮೊದಲ ಸಿನಿಮಾ ಕೂಡ ಅವರೇ ಬಿಡುಗಡೆ ಮಾಡಿದ್ದು. ಇದನ್ನು ಅವರಿಂದನೇ ಮಾಡಿದ್ದೀನಿ. ಖಂಡಿತವಾಗಿ ಸಂತೋಷವಾಗಿದೆ. ಅವರು ದುಬೈಗೆ ಬರುವ ಹೊತ್ತಲ್ಲೇ ನನಗೆ ಈ ಟ್ರೈಲರ್ ಮಾಡುವ ಭಾಗ್ಯ ಸಿಕ್ಕಿದೆ. ಖಂಡಿತವಾಗಿ ಖುಷಿಯಾಗಿದೆ. ಹಾಗೆ ಇನ್ನಷ್ಟು ಜನರು ನಿಮ್ಮ ಕನ್ನಡ ಚಿತ್ರ ಏನು ಕತೆ ಮುಗಿದಿದೆ ಆರಂಭದ ಮುನ್ನ, ತುಂಬಾ ಒಳ್ಳೆ ಚಿತ್ರಕಥೆ. ನಾನಂತೂ ಟ್ರೈಲರ್ ನೋಡಿದೆ, ನಾನು ತುಂಬಾ ಖುಷಿ ಆಯ್ತು. ತುಂಬಾ ಸೂಪರ್ ಹಿಟ್ ಮೇಕಿಂಗ್ ಆಗಿರಬಹುದು, ಅದರ ಕತೆ ಇರಬಹುದು. ನಮಗೆ ಸ್ವಲ್ಪ ಮಟ್ಟಿಗೆ ಟ್ರೈಲರ್ ನೋಡ್ತಾ ಇರುವಾಗಲೇ ಕತೆ ಬಗ್ಗೆ ಸ್ವಲ್ಪ ಏನ್ ಯಾವ ವೇಯಲ್ಲಿ ಹೋಗ್ತಾ ಇದೆ, ಯೂಟ್ಯೂಬ್ ಅಲ್ಲಿ ಹಾಕಿದ್ದೇವೆ. ಹೌದು, ಅದನ್ನು ವೀಕ್ಷಿಸಿ. ಯಾವ ಇದರಲ್ಲಿ ಚಾನಲ್ ಶೇರ್ ಮಾಡಿ ವೀಕ್ಷಿಸಿ. ಯೂಟ್ಯೂಬ್ ನ ಚಾನಲ್ ನಮ್ದು PBP ಫಿಲ್ಮ್ಸ್ ಅಂತ. PBP ಫಿಲ್ಮ್ಸ್ ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಮಾಡಿ ಅವರ ವಿಡಿಯೋ ನೋಡಿ ಇನ್ನಷ್ಟು ಜನ ಸಹಕಾರ ಮಾಡಿ. ಕತೆ ಮುಗಿದಿದೆ ಆರಂಭದ ಮುನ್ನ ನೋಡ್ತಾ ಇದ್ರಿ. ಇಷ್ಟು ಒಳ್ಳೆಯ ಮಕ್ಕಳ ಅಭಿನಯ ನೋಡಿರ್ಬೋದು. ನೋಡಿ ಟ್ರೈಲರ್ ವಿನ್ನಿಸ್ ರೆಸ್ಟೋರೆಂಟ್ ನಮ್ ಜೊತೆ ಇದ್ದಾರೆ. ಸರಿಸುಮಾರು 8 ಕನ್ನಡ ತುಳು ಚಿತ್ರಗಳಲ್ಲಿ ನಟಿಸಿ ದೀಪಕ್ ಬಾಳಕರ್. ನಮಸ್ತೆ. ಕತೆ ಮುಗಿದಿದೆ ಆರಂಭದ ಮುನ್ನ ಈ ಒಂದು ಕನ್ನಡ ಚಿತ್ರದಲ್ಲಿ ವಿಶೇಷವಾಗಿ ಇವರು ಸಹ ನಟನೆ ಮಾಡಿದ್ದಾರೆ. ಶೂಟಿಂಗ್ ನ ಬಗ್ಗೆ ಇರಬಹುದು ಹೇಳುದಾದ್ರೆ ನಮ್ಮ ವೀಕ್ಷಕರಿಗೆ. ಇದು ನಮ್ಮ ಮಿತ್ರರಾದ ಪ್ರದೀಪ್ ಡೈರೆಕ್ಷನ್ ಮಾಡಿದ ಇದು 3ನೇ ಚಿತ್ರ. ಒಂದು ತುಳು, ಒಂದು ಕೊಂಕಣಿ, ಆದ ಮೇಲೆ ಒಂದು ಕನ್ನಡ ಚಿತ್ರ ಅವರು ಡೈರೆಕ್ಷನ್ ಮಾಡಿದ್ದಾರೆ. ನಾನು ಸಹ ಇದರಲ್ಲಿ ಒಂದು ರೋಲ್ ಅನ್ನು ಮಾಡಿದ್ದೇನೆ. ಸೊ ಇದೊಂದು ವಿಭಿನ್ನ ಚಿತ್ರ. ಸೋಷಿಯಲ್ ಕಾಸ್ಗಾಗಿ, ಸಾಮಾಜಿಕ ಕಳಕಳಿಯಿಂದ ಒಂದು ಮಾಡಿದ್ದಾರೆ. ಮತ್ತೆ ಊರಿನ ಬೇರೆ ಬೇರೆ ಲೊಕೇಶನ್ ಅಲ್ಲಿ ಶೂಟ್ ಆಗಿದೆ. ಊರಿನ ಪ್ರಬುದ್ಧ ಕಲಾವಿದರು, ಅದು ಸಹ ಈ ಪೋಸ್ಟರ್ ಅಲ್ಲಿ ನೋಡ್ಬೋದು. ಈ ಮಕ್ಕಳೆಲ್ಲ ತುಂಬಾ ಫೇಮಸ್ ಕನ್ನಡ ಚಿತ್ರದಲ್ಲಿ ಆಕ್ಟ್ ಮಾಡಿದ್ದಾರೆ ಅವರೆಲ್ಲ. ಸೊ ತುಂಬಾ ಖುಷಿಯಾಗಿದೆ. ಹೌದು ಸರ್. ಡಾಕ್ಟರ್ ಫ್ರಾಂಕ್ ಫರ್ನಾಂಡಿಸ್ ನಮ್ಗೆಲ್ಲ ಗೊತ್ತಿರಬಹುದು, ದುಬೈಯಲ್ಲಿ ಇದ್ದವರಿಗೆ ಎಲ್ಲರಿಗೆ ಚಿರಪರಿಚಿತ ಅವರು. ಹಾಗಾಗಿ ಅವರ ಒಂದು ನಿರ್ಮಾಣದಲ್ಲಿ ಪ್ರದೀಪ್ ಬರ್ಬೋಸಾ ಅವರ ನಿರ್ದೇಶನದಲ್ಲಿ ಇವತ್ತು ಕತೆ ಮುಗಿದಿದೆ ಉತ್ತಮ ಚಿತ್ರ. ಇದೇ ನವೆಂಬರ್ ತಿಂಗಳ 17ನೇ ತಾರೀಕು ಬಿಡುಗಡೆ ಆಗಲಿದ್ದು ದುಬೈಯಲ್ಲಿ ವಿಶೇಷವಾಗಿ ಪ್ರೀಮಿಯರ್ ಶೋ. ಅದರ ಬಗ್ಗೆ ಹೇಳುದಾದ್ರೆ, ನವೆಂಬರ್ 17ಕ್ಕೆ ಹೌದು ಹೇಳಿ, ಅಲಯನ್ಸ್ ಥಿಯೇಟರ್ ದುಬೈ ಚರ್ಚ್ ಹತ್ರ ಮೆಟ್ರೋ ಕನೆಕ್ಷನ್ ಎಲ್ಲ ಇದೆ. ಸೊ ಅಲಯನ್ಸ್ ಥಿಯೇಟರ್ ಅಲ್ಲಿ ಇದು ರಿಲೀಸ್ ಆಗ್ತಾ ಇದೆ. 6 ಶೋಸ್ ಅರೇಂಜ್ ಮಾಡಿದೆ ಒಂದೇ ದಿವಸದಲ್ಲಿ. ಆಲ್ಮೋಸ್ಟ್ 2-3 ಶೋ ಸೋಲ್ಡ್ ಔಟ್ ಆಗುವ ಲಕ್ಷಣ ಕಾಣ್ತಾ ಇದೆ ಆಲ್ರೆಡಿ.
ಸೊ ತುಂಬಾ ಖುಷಿ ಆಗ್ತಿದೆ. ಮತ್ತೆ ನಿಮ್ಮಂತರವಲ್ಲ ಸಹಕಾರ ಇದ್ರೆ ಖಂಡಿತ ಈ ಮೂವಿ ಹಿಟ್ ಆಗೋದ್ರಲ್ಲಿ ಏನು ಡೌಟ್ ಇಲ್ಲ. ಖಂಡಿತ ಹಿಟ್ ಆಗ್ಬೇಕು. ತುಂಬಾ ನಾನಂತೂ ಟ್ರೇಲರ್ ಅಂತೂ ನೋಡಿದೆ, ತುಂಬಾ ಖುಷಿ ಆಯ್ತು. ಒಂದು ಉತ್ತಮ ಚಿತ್ರಕಥೆ ಇರ್ಬೋದು, ನಾವು ಹಿಂದೆ ಕೊಂಡೋಯ್ತು ನಮ್ದು ತುಂಬಾ ಒಂದು ಮಿಡ್ಲ್ ಕ್ಲಾಸ್ ನ ಫ್ಯಾಮಿಲಿ ಇರ್ಬೋದು, ಆ ಕಷ್ಟ, ಮಕ್ಕಳ ವಿದ್ಯಾಭ್ಯಾಸ, ಅದ್ರ ಬಗ್ಗೆ ಒಂದು ಚಿತ್ರ ಹೋಗ್ತಾ ಇದೆ. ಒಳ್ಳೆ ಸಂದೇಶವನ್ನು ನೀಡುವಂತಹ ಚಿತ್ರ. ವಿಶೇಷವಾಗಿ ಪ್ರದೀಪ್ ಬರ್ಬದ್ ಅವರಿಗೆ ನಾವು ತುಂಬ ಅಭಿನಂದನೆ ಸಲ್ಲಿಸಬೇಕು. ಕತೆ ಮುಗಿದಿದೆ ಆರಂಭವನ್ನ, ಇದು ಆರಂಭ ಅಷ್ಟೇ ಅವರದು. ಇನ್ನಷ್ಟು ಚಿತ್ರ ಮಾಡಿ, ನೀವು ಹೇಳಿದ್ರೆ ಅದ್ರ ಬಗ್ಗೆ ಹೇಳೋದಾದ್ರೆ ಇನ್ನಷ್ಟು ಚಿತ್ರ ಮಾಡ್ಲಿಕ್ಕೆ ಉಂಟು ಅವರಿಗೆ. ಹೌದು, ಇನ್ನಷ್ಟು ಚಿತ್ರ ಅವರು ಮಾಡ್ತಾರೆ. ದುಬೈಲಿ ಇಟ್ಕೊಂಡು ಊರಿಗೆ ಹೋಗಿ, ಇಲ್ಲ ದುಬೈ ಆರ್ಟಿಸ್ಟ್ ಇಟ್ಕೊಂಡು ಇನ್ನಷ್ಟು ಚಿತ್ರ ಮಾಡುವ ಆಲೋಚನೆ ಉಂಟು. ಸೊ ನಾವೆಲ್ಲ ಅವರಿಗೆ ಸಹಕಾರ ಕೊಡ್ತಾ ಇದ್ದೇವೆ. ಖಂಡಿತ. ಮತ್ತೆ ಈ ಗಲ್ಫ್ ನಾಡಲ್ಲಿ ಸಹ ತುಂಬಾ ಆರ್ಟಿಸ್ಟ್ ಗಳಿದ್ದಾರೆ. ಸೊ ಅವರಿಗೆ ಖಂಡಿತ ಅವರೆಲ್ಲ ಪಾರ್ಟ್ ಆಗ್ತಾರೆ. ಓಕೆ ದೀಪು ಅವರ ತುಂಬಾ ಖುಷಿ ಆಯ್ತು.